ಹುಬ್ಬಳ್ಳಿಯ ಆನಂದ್ ನಗರದ ಗೋಡಿಕೆ ಪ್ಲಾಟ್ನಲ್ಲಿ ಸ್ವಂತ ನಿವಾಸಕ್ಕೆಂದು ಪ್ಲಾಟ್ ಅನ್ನು ಖರೀದಿ ಮಾಡಿ ಅಲ್ಲಿ ಮನೆ ಕಟ್ಟಿಸಿದ ಒಬ್ಬ ಮತಾಂಧ ಅಕ್ರಮವಾಗಿ ಮಸೀದಿಯನ್ನು ನಿರ್ಮಾಣ ಮಾಡಿ ಕಾನೂನುಗಳನ್ನು ಗಾಳಿಗೆ ತೋರಿದ್ದಾನೆ. ಇದೆಲ್ಲ ಗೊತ್ತಿದ್ರೂ ಸಂಬಂಧಪಟ್ಟಂತ ಇಲಾಖೆಗಳು ಕಣ್ಮುಚ್ಚಿ ಕುಳಿತಿವೆ. ಈತನ ಮೇಲೆ ಕಾನೂನು ಕ್ರಮ ಯಾವಾಗ ಎಂದು ಆಕಾಶ ನೋಡುವಂತಾಗಿದೆ. ಈ ತರಹದ ಚಟುವಟಿಕೆಗಳು ನಡೆದರೆ ಸಮಾಜದಲ್ಲಿ ಶಾಂತಿ ನೆಲೆಸುವುದಿಲ್ಲ, ಜನಸಾಮಾನ್ಯರು ನೆಮ್ಮದಿಯಾಗಿರಲು ಸಾಧ್ಯವಿಲ್ಲ ಎಂದು ಹಿಂದೂ ಪರ ಸಂಘಟನೆಗಳು, ಆನಂದ್ ನಗರ ಹಿತರಕ್ಷಣಾ ವೇದಿಕೆಯ ಮಹಿಳಾ ಮತ್ತು ಪುರುಷರ ತಂಡಗಳು ಹಾಗೂ ಜೈ ಭೀಮ್ ಸಂಘಟನೆಗಳು ಹೋರಾಟಕ್ಕೆ ನಿಂತಿವೆ. ಮೊನ್ನೆ ದಿನ ಇದನ್ನು ಖಂಡಿಸಿ ಹುಬ್ಬಳ್ಳಿಯ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ತಹಶೀಲ್ದಾರ್ ಕಚೇರಿವರೆಗೂ ಘೋಷಣೆಗಳನ್ನು ಕೂಗುತ್ತಾ ತಹಶೀಲ್ದಾರ್ ಅವರಿಗೆ ಮನವಿ ನೀಡಲಾಯಿತು. ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಮುಖ್ಯಸ್ಥ ರಾಘವೇಂದ್ರ ಯಲ್ಲಪ್ಪನವರ್ ಮಾತನಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಆನಂದ್ ಬೆಳಗಲ್, ಕರಾಳ ಸತ್ಯ ನ್ಯೂಸ್, ಹುಬ್ಬಳ್ಳಿ. ನಮಗೆಲ್ಲ ತಿಳಿದಿರುವ ಹಾಗೆ ಆನಂದ್ ನಗರದ ಗೋಡ್ಕೆ ಪ್ಲಾಟ್ನಲ್ಲಿ ಒಂದು ನಿವೇಶನಕ್ಕಂತೇಳಿ ಒಂದು ನಿವೇಶನ ಖರೀದಿ ಮಾಡಿ ಮನೆ ಕಟ್ತೇವೆ ಅಂತೇಳಿ ಒಂದು ನಿವೇಶನ ಖರೀದಿ ಮಾಡಿ ಅಕ್ರಮ ಮತಾಂಧ ಮುಸಲ್ಮಾನ ಅಕ್ರಮ ಮಸೂದಿ ಮಾಡ್ತಾ ಇದ್ದಾನೆ. ಅವನು 2024 ಸ್ಪಷ್ಟವಾಗಿ ಪೊಲೀಸ್ ಇಲಾಖೆಯಲ್ಲಿ ಮುಚ್ಚಳಿಕೆ ಬರೆದು ಕೊಟ್ಟಾನ, ನಾ ಯಾವುದೇ ಮಸೂದಿ ಮತ್ತು ಮದರಸ ಮಾಡಂಗಿಲ್ಲ ಅಂತೇಳಿ. ಈಗ ನೋಡಿದ್ರೆ ಮಸೂದಿ ಮಾಡಿ ಅಲ್ಲಿ ನಿನ್ನೆವರೆಗೂ ನಮಾಜ್ ಬೀಳ್ತಾ ಇದ್ರು. ದಂಡಾಧಿಕಾರಿ ಮುಂದೆ ಬರೆದು ಕೊಟ್ಟಿದ್ದು ನಿನ್ನೆ ಮಠ ಅಲ್ಲಿ ಒಂದು ನಮಾಜ್ ಬೀಳ್ತಾ ಇದ್ರು. ಇವರಿಗೆ ಕಾನೂನಿನ ಭಯವಿಲ್ಲ, ಪೊಲೀಸರ ಭಯವಿಲ್ಲ. ನಾ ಹೇಳ್ತೀನಿ, ಇಷ್ಟು ನಾವು ಲವ್ ಜಿಹಾದ್ ಅಂತ ಕೇಳ್ತಿದ್ವಿ, ಲ್ಯಾಂಡ್ ಜಿಹಾದ್ ಅಂತ ಕೇಳ್ತಿದ್ವಿ, ಎಕನಾಮಿಕ್ ಜಿಹಾದ್ ಅಂತ ಕೇಳ್ತಿದ್ವಿ. ಈಗ ಹುಬ್ಬಳ್ಳಿಯಲ್ಲಿ ಮಸೂದಿ ಜಿಹಾದ್ ಚಲುವಾಗೈತಿ. ಎಲ್ಲಿ 90-95% ಹಿಂದೂಗಳು ಇರ್ತಾರೋ ಅಲ್ಲಿ ಅಕ್ರಮವಾಗಿ ಮಸೂದಿ ಮಾಡೋದು, ಅವರಿಗೆ ಅನಾವಶ್ಯಕವಾಗಿ ತೊಂದರೆ ಕೊಡೋದು, ಅಲ್ಲಿಂದ ಹಿಂದೂಗಳನ್ನು ಖಾಲಿ ಮಾಡಿಸೋದು, ಇದು ಒಂದು ಜಿಹಾದ್ ಚಲುವಾಗೈತಿ. ಅದಕ್ಕೆ ನಮ್ಮ ಅಧಿಕಾರಿಗಳು ಏನು ಮಾಡಾಕುಂತಾರ, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡಾಕುಂತಾರ, ಎಲ್ಲ ಕೆಲಸ ನಾವು ಹಿಂದೂ ಸಂಘಟನೆಯವ್ರು ಮಾಡ್ಬೇಕಾ, ಹಿಂದೂಗಳು ಮಾಡ್ಬೇಕಾ? ನೂರಾರು ಅಕ್ರಮ ಕಸಾರಿಕಾನೆಗಳು ನಡೀತೇವೆ, ಹೇಳಿದ್ರು ಕೇಳಂಗಿಲ್ಲ. 10-15 ಈಗ ಸದ್ಯಕ್ಕೆ 10-15 ಅಕ್ರಮ ಮಸೂದಿಗಳು ಚಲೋದು ಹುಬ್ಬಳ್ಳಿಯಾಗ. ನೀವು ಅಧಿಕಾರಿಗಳು ಏನು ಮಾಡಾಕುಂತೀರಿ? ನಮ್ಮ ಇದರಿಂದ ನಮ್ಮ ತೆರಿಗೆ ಹಣದಿಂದ ನೀವೆಲ್ಲ ಪಗಾರ ತೊಗೊಂತೀರಿ, ನೀವೇ ಕೆಲಸ ಮಾಡಂತೀರಿ ಅಧಿಕಾರಿಗಳು? ನಿಮ್ಮ ಕೆಲಸ ಏನು? ಅಲ್ಲಿ ನಿಮ್ಮ ಅಕ್ರಮ ನಾವು ಹೇಳ್ತೇವೆ, ಕಾರ್ಪೊರೇಷನ್ಗೆ ನಿಮ್ಮ ಜಾಗದೊಳಗೆ ಮಸೂದಿ ಕಟ್ಟಾಕೊಂತಾರೆ ಅಂತ ಹೇಳಿದ್ರು ಕಾರ್ಪೊರೇಷನ್ ಅಧಿಕಾರಿಗಳು ಅಲ್ಲಿ ಹೋಗಿ ವಿಸಿಟ್ ಮಾಡಂಗಿಲ್ಲ. ಮತ್ತು ದಂಡಾಧಿಕಾರಿಗಳಿಗೂ ಭಿನ್ನ ಸೇತಿಗೆ ಆಗಿರಂಗಿಲ್ಲ. ಸೇತಿಗೆ ಜಮೀನ್ದವ್ರು ಮಸೂದಿ ಕಟ್ಟಿದ್ರೆ ಅವರು ಸುಮ್ಮ ಕುಂದಿರ್ತಾರೆ. ಮತ್ತು ಅಧಿಕಾರಿಗಳು ಏನು ಮಾಡಾಕುಂತೀರಿ ನೀವು? ಇಲ್ಲಿ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕೈತೆ ಅಂತ ತಿಳ್ಕೊಂಡಿದ್ರಿ. ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿದ್ರು ಇಲ್ಲಿ ಹಿಂದೂ ಸಮಾಜ ಜಾಗೃತ ಸಮಾಜ ಐತಿ, ಯಾವುದೇ ಕಾರಣಕ್ಕೂ ನಾವು ಬಿಡಂಗಿಲ್ಲ. ನೀವು ತಿಳ್ಕೊರಿ. ಈಗ ಇದೊಂದ ಅಲ್ಲ, ಇಲ್ಲಿ ನಮ್ಮ ವಿದ್ಯಾನಗರದ ವೀರಭದ್ರೇಶ್ವರ ಕಾಲನಿ ಒಳಗೂ ಇದೇ ಟೈಪ್ ಆಗೈತಿ. ಅಲ್ಲಿ ಕೂಡ ಈಗ ಮತ್ತು ಅಲ್ಲಿ ಮಸೂದಿ ಆಗಿದೆ. ಅದಕ್ಕೆ ನಾ ಸರ್ಕಾರಿ ಅಧಿಕಾರಿಗಳಿಗೆ ಹೇಳ್ತೀನಿ, ಪೊಲೀಸ್ ಅಧಿಕಾರಿಗಳನ್ನು ಒಳಗೊಂಡಂತೆ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಹೇಳ್ತೀನಿ, ಇವೆಲ್ಲ ಮಸೂದಿಗಳು ಅಕ್ರಮ ಮಸೀದಿಗಳು ಬಂದಾಗಲಿಲ್ಲ ಅಂದರೆ ನಾವು ಮುಂದಿನ ದಿನಮಾನಗಳಲ್ಲಿ ಹುಬ್ಬಳ್ಳಿ ಒಳಗೆ ದೊಡ್ಡ ಜನಜಾಗೃತಿ ಮಾಡಿ ದೊಡ್ಡ ಹೋರಾಟವನ್ನು ಮಾಡ್ತೇವೆ ಅಂತೇಳಿ ಈ ಮೂಲಕ ಅವ್ರಿಗೆ ಹೇಳ್ತೀನಿ. ಈ ಗೋಡ್ಕೆ ಪ್ಲಾಟಿನ ಮಸೂದಿ ಏನಿದೆಯಲ್ಲ, ಈಗ ತಕ್ಷಣ ಇದು ಬಂದಾಗಬೇಕು. ಅವ ಮಸೂದಿಯನ್ನು ನಿವೇಶನಕ್ಕಂತ ಕೂಡ ನಿವೇಶನ ಮಾಡಲಿ, ಆದರೆ ಅಲ್ಲಿ ಯಾವುದೇ ನಮಾಜು ಅವು ಮೈ ಕಚ್ಚೋದು, ಹೊರನೂರು ಬಂದು ನಮಾಜ್ ಮಾಡೋದು ಆಗ ಸಾಧ್ಯನೇ ಇಲ್ಲ. ಅದನ್ನು ಇನ್ನು ಒಂದು ವಾರ ಗಡುವು ಕೊಡ್ತೀವಿ ನಾವು ಅವರಿಗೆ. 1 ವಾರದೊಳಗೆ ಆ ಮಸೂದಿ ಟೆಕ್ಚರ್ ಪೂರ್ತಿ ಖಾಲಿಯಾಗಿ ಅದನ್ನು ತೆರವು ಮಾಡಲಿಲ್ಲ ಅಂದರೆ ನಮ್ಮ ಅಲ್ಲಿ ಹೆಣ್ಮಕ್ಳೆಲ್ಲರೂ ಸೇರಿ ಅವ್ರ ಜೊತೆಗೆ ಅಲ್ಲಿ ನಾಗರಿಕರು ಸೇರಿ 1 ವಾರದೊಳಗೆ ಅದನ್ನು ನಾವೇ ನೆಲಸಮ ಮಾಡ್ತೀವಿ ಅಂತೇಳಿ ಈ ಮೂಲಕ ಹೇಳ್ತೀನಿ. ಇದು ನಾವು ಇವತ್ತು ಕೊಡಾಕ್ ಕುಂತಿದ್ದು ಮನವಿ ಅಂತ ತಿಳ್ಕೊಬಾರ್ದು ದಯಮಾಡಿ ಯಾರು. ಇದು ಎಚ್ಚರಿಕೆ ಅವರಿಗೆ. ನಾವು 1 ವಾರದೊಳಗೆ ಅಲ್ಲಿ ಹೋರಾಟ ಮಾಡಿ ಆ ಮಸೂದಿಯನ್ನು ತೆರವು ಮಾಡೇ ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತಾನೆ.